ವೆಲ್ಕಮ್ ಟು ಅನದರ್ ಲಾಗ್ ಗಾಯ್ಸ್. ಪಾರ್ಟ್ 2 ಬಂದಿದ್ದೀನಿ. ಫಸ್ಟ್ ಪಾರ್ಟ್ 1 ಅಷ್ಟೊಂದು ಹಾಕೋಕ್ಕಾಗಲಿಲ್ಲ ವೀಡಿಯೋಸ್ನ, ಫೋನ್ ಇಶ್ಯೂ ಆಗಿತ್ತು. ಸೆಕೆಂಡ್ ಪಾರ್ಟ್ ಮಾಡಿದ್ದೀನಿ. ಬಂಡೀಪುರಕ್ಕೆ ಬಂದು ಹಂಗೆ ಟಿಕೆಟ್ ಎಲ್ಲ ತಗೊಂಡು ಫಾರೆಸ್ಟ್ ಒಳಗಡೆ ಹೋಗಿದ್ವಿ. ಅಲ್ಲಿಂದ ಕಂಟಿನ್ಯೂ ಆಗ್ತಾಯಿದೆ ನೋಡಿ. ಸಫಾರಿಗೆ ಬಂದಿದ್ದೀವಿ, ಆದರೂ ಫುಲ್ಲು ಅಷ್ಟೊಂದು ಪ್ರಾಣಿಗಳೇನು ಸಿಕ್ಕಿಲ್ಲ ಗಾಯ್ಸ್. ಹಂಗೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಹುಲಿ ಎಲ್ಲ ಸಿಗುತ್ತೆ ಅಂತ ಅಂದ್ಕೊಂಡಿದ್ವಿ, ಸಿಕ್ಕಲಿಲ್ಲ. ಅವರೇ ಫಾರೆಸ್ಟ್ ಅವರೇ ಹೇಳಿದರು ಸಿಗ್ಬೋದು, ಸಿಗ್ತೇನೆ ಇರ್ಬೋದು ಅಂತ. ನೋಡಿ ಜಿಂಕೆಗಳು ಮಾತ್ರ ದಂಡಿದೆ ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಿದೆ. ಪಾಡ್ಗೆ ಅವು ನಿಂತಿವೆ ಅಷ್ಟೇ. ಸೌಂಡ್ ಮಾಡಬೇಡಿ ಅಂತ ಹೇಳಿದರು ಗಾರ್ಡ್ಸು, ಸೌಂಡ್ ಮಾಡೋಂಗಿಲ್ಲ. ಎಲ್ಲ ಯಾವ ಥರ ಹುಲ್ ಮೇಯ್ತಿದೆ, ಅದೇ ಫುಲ್ ಜಿಂಕೆಗಳೇ ಗಾಯಿಸಲಿ. ಒಂದು ಅರ್ಥ ಮಾಡ್ಕೋಬೇಕಷ್ಟೇ ನಾವು, ಜಿಂಕೆಗಳೆಲ್ಲ ಇಷ್ಟೊಂದು ಫ್ರೀಡಮ್ ಆಗವೆ ಅಂದರೆ ಹುಲಿ ಏನು ಇಲ್ಲಿ ಬರೋ ಸಾಧ್ಯತೆ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ. ನೋಡಿ, ನೀರು ಕುಡಿಯೋಕ್ಕೆ ಕಾಡಲಿ ಪ್ರಾಣಿಗಳಿಗೆ ಎಲ್ಲ ಚೆನ್ನಾಗಿದೆ ಗೈಸ್. ಬಂಡೀಪುರ ಫಾರೆಸ್ಟ್ ಕಾಡಸ, ಕಾಡೆಮ್ಮೆ ಅದೇ ಕಾಡಸ ಅಂತ ಯಾವುದಾದ್ರು ಹೆಸರು ಹೇಳ್ಬೋದು. ನೋಡಿ ಎಷ್ಟು ಒಳಗಡೆ ಇವೆ. ನಾವು ಈಚೆ ಬಂದಿಲ್ಲ, ಬೆಳಿಗ್ಗೆ ಅಲ್ವಾ, ಸಂಜೆ ಬರ್ಬೋದೇನೋ ಗೊತ್ತಿಲ್ಲ. ಬೆಳಗಿನ ಜಾವ ಸ್ವಲ್ಪ ಸಿಕ್ಕಿರೋದಷ್ಟೇ. ಮುಂದೆ ಏನು ಸಿಗುತ್ತೆ ನೋಡಬೇಕಷ್ಟೇ. ನೋಡೋಣ ಬನ್ನಿ. ಆನೆಗಳು ಸಿಕ್ತು ನೋಡಿ, ಆನೆಗಳು ನೀರಿಗೆ ಕುಡಿಯೋಕ್ಕೆ ಬಂದಿದ್ವಿ ನಾವು, ಸಿಕ್ಕಿವಿ ಅದೃಷ್ಟ. ಪಾರ್ಟ್ 1 ಸಿಕ್ಕಿದ್ವಿ ನೋಡಿ, ಸಾಗರ. ನೇಚರ್ ಮಾತ್ರ ಸೂಪರ್ ಆಗಿದೆ ಸ್ನೇಹಿತರೆ. ಇಲ್ಲಿ ಬಂದರೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ಆನೆಗಳು ಸಿಗ್ತವೆ, ಆನೆಗಳು ಲದ್ದಿ ಮಾತ್ರ ಎಲ್ಲಿ ಥರ ಸಿಗ್ತವೆ. ಮರ ಎಲ್ಲ ಇದಾಗಿದೆ, ಒಂದು ಸ್ವಲ್ಪ ಬೆಂಕಿ ಬಿದ್ದು ಬಿಟ್ಟಿತ್ತಲ್ಲ ಇಲ್ಲಿ ಕಾಡಿಗೆ, ಮಾಡಿದ್ದಾರೆ ಮಾತ್ರ. ನೋಡಿ ಸೋಲರ್ ಎಲ್ಲ ಸಿಸ್ಟಮ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಯಾವುದು ಎಫೆಕ್ಟ್ ಆಗಬಾರ್ದು ಅನಿಮಲ್ಸ್ಗೆ ಅಂತ. ನೇಚರ್ ಮಾತ್ರ ಬಂಡೀಪುರ, ನಮ್ಮ ಕುಡ್ಲುಪೇಟೆ ಇವೆಲ್ಲ ನೋಡ್ಕೊಂಡು ಮುಂದೆ ಹೋಗ್ಬೇಕಾರೆ ಆನೆಗಳಂಗೆ ಅಲ್ಲೇ ನಿಂತಿದ್ವು. ನೋಡ್ಕೊಂಡು ಇವಾಗ ಮುಂದೆ ಹೋಗ್ಬೇಕು ಬಸ್. ನೋಡೋಣ, ಎಲ್ಲೂ ಇವರು ಹೋಗ್ತಾ ಇದ್ದಾರೆ ನಮ್ಮ ಗಾರ್ಡ್ಸ್ ಮತ್ತು ಡ್ರೈವರ್ಸ್ಗಳು. ಎಲ್ಲರನ್ನೂ ಕೇಳ್ತಾ ಇದ್ದಾರೆ, ಅಲ್ಲಿ ಸಿಕ್ಕಿದೆ ಅಂತ ಹೇಳಿದ್ದಾರೆ. ನೋಡೋಣ ಬನ್ನಿ ಅಂತ. ನೋಡಿ ಹೌದು, ಫುಲ್ ಜಿಂಕೆಗಳು ಗೈಸ್. ಯಾವ ಥರ ಇದೆ ನೋಡಿ. ಗಂಡು ಜಿಂಕೆ, ಕೊಂಬಿರೋವೆಲ್ಲ ಗಂಡು ಜಿಂಕೆ, ಕೊಂಬಿಲ್ದಿರೋವೆಲ್ಲ ಹೆಣ್ಣು ಜಿಂಕೆ ಗೈಸ್. ನಿಮಗೂ ಗೊತ್ತಿರುತ್ತೆ, ಆದರೆ ನಾವು ಒಂದ್ಸತಿ ಹೇಳಿದೆ ನೋಡಿ. ಎಲ್ಲ ಚೆನ್ನಾಗಿವೆ, ಸೈಲೆಂಟಾಗಿರ್ಬೇಕಂತ ಹೇಳವ್ರೆ. ಸೊ ಮರಿ ನೋಡಿ ಯಾವ ಥರ ಓಡೋಗ್ತಾಯಿದೆ ರಮ್ನಿಂದ. ಜಿಂಕೆಗಳು ಮಾತ್ರ ಸೂಪರ್ ಆಗಿವೆ ಗೈಸ್. ಹತ್ತಳಿಂದ ನೋಡೋಕೆ ಮಾತ್ರ ಸೂಪರ್ ನೋಡಿ. ಎಲ್ಲ ಆ ಕಡೆ ಹೋಗ್ತಾ ಇದೆ. ನನ್ನ ಫ್ರೆಂಡ್ಸ್ಗಳು ಎಲ್ಲ ಒಂಥರ ಬೇಜಾರಾಗ್ಬಿಟ್ಟವ್ರೆ, ಬರೀ ಜಿಂಕೆ ನವಿಲು ಅವೇ ಸಿಗ್ತವೆ ಆನೆ ಅಂತ. ಏನೂ ಮಾಡೋಕ್ಕಾಗಲ್ಲ, ನಮ್ಮ ಬ್ಯಾಡ್ ಲಕ್. ನಮ್ಮ ಅದೃಷ್ಟ ಇತ್ತು ಅಂದರೆ ಸಿಗ್ತವೆ ಹುಲಿಗಳು. ಅದಕ್ಕೆ ಗಾಡಿನೇ ಹೇಳ್ತಾವ್ರೆ ನೋಡಿ. ನಮ್ಮ ಫುಲ್ ಅದು ಓಪನ್ ಮಾಡಿದಾಗ ಅದ್ರ ಮೇಲೆ ಸನ್ಲೈಟ್ ಬಿದ್ದರೆ ಅಷ್ಟು. ಸತ್ಯಮಂಗಲಂ ಫಾರೆಸ್ಟ್ ಆಲ್ಸೋ ಕನೆಕ್ಟೆಡ್. ಟೋಟಲಿ 5500 ಸ್ಕ್ವೇರ್ ಕಿಲೋಮೀಟರ್ಸ್. ನವಿಲ್ದು ಇನ್ನೊಂದು ಪಾರ್ಟ್ ನೋಡಿ, ಫೋಟೋ ಹಾಕಿದ್ದೀನಿ, ಅದು ಕರೆಕ್ಟಾಗಿ ಇದಾಗಿಲ್ಲ ಅಂತ. ಏನೋ ಉದ್ರಿದೆ ಕೆಳಗಡೆ, ಬುದ್ಧಿ ಅನಿಸುತ್ತೆ ಮೋಸ್ಟ್ಲಿ, ಗೊತ್ತಿಲ್ಲ ನನಗೆ. ಮೇಲ್ಗಡೆ ಮಂಕಿಗಳು ಉದುರಿಸಿರೋದು ಏನಿವೆಲ್ಲ ಇದು ಫುಲ್ ಇದೆ ಸ್ಕೈಫುಲ್ಲುವೆ, ಕೋತಿಗಳು ಮಾತ್ರ. ಹಂಗೆ ಲಾಸ್ಟಿಗೆ ಬರ್ತಾ ಒಂದು ನವಿಲು ಸಿಕ್ತು ಲಾಸ್ಟಲ್ಲಿ. ಒಂದು ದರ್ಶನ ಕೊಟ್ಟು ತಂದು ಬಂದಿದ್ದೆ ನಾನು ಮೋಸ್ಟ್ಲಿ. ಆಯಿತು, ನೋಡಾಯಿತು, ಎಂಡ್ ಆಯಿತು ಗೈಸ್. ಥ್ಯಾಂಕ್ ಯು ಸೋ ಮಚ್ ನೋಡೋದಕ್ಕೆ. ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ.